ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ವತಿಯಿಂದ ಕೋಲಾರದ ಸಾಹಿತಿ ರವೀಂದ್ರ ಸಿಂಗ್ ಅವರ ನಿವಾಸದಲ್ಲಿ ನಿನ್ನೆ ಮನೆಗೊಂದು ಗ್ರಂಥಾಲಯ ಅಭಿಯಾನ ನಡೆಯಿತು. ಹಿರಿಯ ಪತ್ರಕರ್ತ ಬಿವಿ ಗೋಪಿನಾಥ್ ಪುಸ್ತಕ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಚ್ಚಹಳ್ಳಿ ಶ್ರೀನಿವಾಸ್ ವಹಿಸಿದ್ದರು. ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸಂಚಾಲಕ ಜೆಜೆ ನಾಗರಾಜ್, ಸಾಹಿತಿ ಇಂಚರ ನಾರಾಯಣಸ್ವಾಮಿ, ಅಂಕಣಕಾರ ಪಾ ಶ್ರೀ ಅನಂತರಾಮ್, ಜನವಾದಿ ಮಹಿಳಾ ಸಂಘದ ಅಧ್ಯಕ್ಷರಾದ ಗೀತಾ, ಸಾಹಿತಿಗಳು, ಕಲಾವಿದರು ಹಾಜರಿದ್ದರು. ಬಳಿಕ ಗೋಪಿನಾಥ್, ಪುಸ್ತಕ ಓದುವ ಸಂಸ್ಕೃತಿ ಕಡಿಮೆಯಾಗುತ್ತಿದ್ದು, ಪುಸ್ತಕಗಳನ್ನು ಓದುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಈ ರೀತಿಯ ಕಾರ್ಯಕ್ರಮಗಳು ಪ್ರತಿಯೊಂದು ಮನೆಗಳಲ್ಲಿ ನಡೆಸುವ ಮೂಲಕ ಪುಸ್ತಕ ಓದುವ ಹವ್ಯಾಸ ಬೆಳೆಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಇದು ಮಕ್ಕಳಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಅಭೂತಪೂರ್ವವಾದಂತಹ ಕಾರ್ಯಕ್ರಮವಾಗಿ ಬೆಳೆಯುತ್ತೆ. ಗೀತಾ, ಮನೆಗಳಲ್ಲಿ ಮಕ್ಕಳು ಮತ್ತು ಯುವ ಪೀಳಿಗೆಯ ಭವಿಷ್ಯವನ್ನು ರೂಪಿಸುವಂತಹ ಪುಸ್ತಕಗಳ ಸಂಗ್ರಹ ಮಾಡಬೇಕು. ಪ್ರತಿ ಮನೆಯಲ್ಲೂ ಕನಿಷ್ಠ 50 ಪುಸ್ತಕಗಳನ್ನು ಇಡುವ ಮೂಲಕ ಮಕ್ಕಳ ಜ್ಞಾನಾರ್ಜನೆ ವೃದ್ಧಿಗೆ ಸಹಕರಿಸಬೇಕು ಎಂದು ಹೇಳಿದರು. ಆಯ್ತಾ, ದೊಡ್ಡ ದೊಡ್ಡ ದೇವರ ಮನೆಗಳನ್ನ ಕಟ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ಒಂದು ಸಣ್ಣ ಲೈಬ್ರರಿಯನ್ನ ಮಾಡುವಂತ ಕಾನ್ಸೆಪ್ಟ್ ಇಲ್ಲ. ಆ ಎಲ್ಲ ಕುಟುಂಬಗಳಲ್ಲೂ ಕೂಡ ಇವತ್ತೇನು ರವೀಂದ್ರ ಸಿಂಗ್ ಅವರು ಮನೆ ಮಾಡೆಲ್ ಆಗಲಿ. ಲೇಖಕ ರವೀಂದ್ರ ಸಿಂಗ್, ಪುಸ್ತಕ ಓದುವುದು ಮನುಷ್ಯನ ಅವಿಭಾಜ್ಯ ಅಂಗ. ಪುಸ್ತಕಗಳನ್ನು ಹೆಚ್ಚು ಓದುವುದರಿಂದ ಹೆಚ್ಚು ಜ್ಞಾನ ಬೆಳೆಯುತ್ತದೆ. ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಅನಾವಶ್ಯಕ ಖರ್ಚು ಮಾಡೋದಕ್ಕಿಂತ ಪುಸ್ತಕಗಳಿಗೆ ಅಂತ ಒಂದು ಹಣ ಕೊಟ್ಟು ತಗೊಳ್ಳೋದು ಅದು ಬಹಳ ಉಪಯುಕ್ತ, ಅದು ಪರಿಣಾಮಕಾರಿ. ನಾವು ಪುಸ್ತಕ ಪುಕ್ಕಟೆಯಾಗಿ ಓದೋದು ಬೇರೆ, ದುಡ್ಡು ಕೊಟ್ಟು ಓದುವಂತ ಹವ್ಯಾಸ ಇದೆಯಲ್ಲ, ಅದು ಬಹಳ ಪರಿಣಾಮಕಾರಿ.